ರಾಜಾಜಿನಗರದ ಓಕಿನೋವಾ ಬ್ರ್ಯಾಂಡ್ ಶೋರೂಮ್ಗೆ ಬೆಂಕಿ ಬಿದ್ದಂತ ಪ್ರಕರಣ ಸಂಬಂಧ ಅಗ್ನಿ ಅವಘಡದಲ್ಲಿ ಸುಮಾರು 30ಕ್ಕೂ ಅಧಿಕ ಇವಿ ಸ್ಕೂಟರ್ಗಳು ಸುಟ್ಟು ಭಸ್ಮ ಆಗಿದೆ. ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಓಕಿನೋವಾ ಬ್ರ್ಯಾಂಡ್ ಶೋರೂಮ್ಗೆ ಬೆಂಕಿ ಬಿದ್ದಂತ ಪ್ರಕರಣ. ಈ ಸಂದರ್ಭದಲ್ಲಿ ಅಂದ್ರೆ ಈ ಅವಘಡದಲ್ಲಿ ಸುಮಾರು 30ಕ್ಕೂ ಅಧಿಕ ಇವಿ ಸ್ಕೂಟರ್ಗಳು ಸುಟ್ಟು ಭಸ್ಮ ಆಗಿದೆ. ಚಾರ್ಜ್ ಹಾಕಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಸಂಭವಿಸಿರುವಂತಹ ಅವಘಡ ಇದು. ಶೋರೂಮ್ಗೆ ಆರ್ಟಿಒ ಅಧಿಕಾರಿ ಶ್ರೀನಿವಾಸಪ್ಪ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ರು ಅಗ್ನಿಶಾಮಕ ದಳ ಸಿಬ್ಬಂದಿ. ಕ್ವಾಲಿಟಿ ಇಲ್ಲದೆ ಈ ಡೂಪ್ಲಿಕೇಟ್ ಬ್ಯಾಟರಿಗಳು ಅಂತ ಅಥವಾ ಕಾಪಿ ಇರುವಂತಹ ಬ್ಯಾಟರೀಸ್ ಅಂತ ಹೇಳ್ತೀವಲ್ಲ, ಆ ಕ್ವಾಲಿಟಿ ಇಲ್ಲದೆ ಇರುವಂತಹ ಬ್ಯಾಟರಿಯಿಂದ ಅವಘಡ ಆಗಿರುವಂತಹ ಸಾಧ್ಯತೆ ಇದೆ. 30 ಗಾಡಿಗಳ ಪೈಕಿ 19 ಎಲೆಕ್ಟ್ರಿಕ್ ಸ್ಕೂಟರ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಸಂಭವಿಸಿದಂತಹ ಅಗ್ನಿ ಅವಘಡ ಇದು. ಶುಕ್ರವಾರವಷ್ಟೇ ಆರ್ಟಿಒ ಅಧಿಕಾರಿಗಳು ಶೋರೂಮ್ಗೆ ದಾಳಿ ಮಾಡಿದ್ರು. ಲೈಸೆನ್ಸ್ಗೆ ಮೀರಿದಂಥ ಬೈಕ್ಗಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತ ದಾಳಿ ಮಾಡಿದ್ರು. ಈ ವೇಳೆ ಕಡಿಮೆ ಸ್ಪೀಡ್ 25 ಕಿಲೋಮೀಟರ್ ಮತ್ತು ಕಡಿಮೆ ವ್ಯಾಟ್ ಬಳಸಿ ಅಂತ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು. 250 ವ್ಯಾಟ್ನ ಬ್ಯಾಟರಿ ಬಳಸೋದಕ್ಕೆ ಮಾತ್ರ ಅನುಮತಿ ನೀಡಲಾಗಿತ್ತು. ಆದರೆ ಇವರು ಹೆಚ್ಚಿನ ಸ್ಪೀಡು ಮತ್ತೆ 1 ಕಿಲೋ ವ್ಯಾಟ್ ಬ್ಯಾಟರಿ ಬಳಸಿದ್ದಾರೆ. ಬ್ಯಾಟರಿ ಕ್ವಾಲಿಟಿ ಇಲ್ಲದೆ ಘಟನೆಗೆ ಕಾರಣ ಆಗಿದೆ ಅಂತ ಮಾಹಿತಿ ಕೂಡ ಪ್ರಾಥಮಿಕವಾಗಿ ಸಿಕ್ಕಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇವಿ ವೆಹಿಕಲ್ಸು 30 ವೆಹಿಕಲ್ ಅಲ್ಲಿ 19 ವೆಹಿಕಲ್ ಕಂಪ್ಲೀಟ್ ಸುಟ್ಟು ಕರಕಲಾಗಿ ಹೋಗಿದೆ. ಇದಕ್ಕೆ ಒಂದಷ್ಟು ಮಾನದಂಡಗಳಿರುತ್ತೆ, ಎಷ್ಟು ವ್ಯಾಟ್ ಇರುವಂತಹ ಬ್ಯಾಟರಿಯನ್ನ ಬಳಸಬೇಕು ಅಂತ. ಸೊ ಶುಕ್ರವಾರ ಅಷ್ಟೇ ಆರ್ಟಿಒ ಅಧಿಕಾರಿಗಳು ಶೋರೂಮ್ಗೆ ದಾಳಿ ಮಾಡಿದ್ರು. ಪ್ರವರ್ತನ ಕಾರ್ಯವನ್ನು ಹಮ್ಮಿಕೊಂಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಏನು ಈ ಒಂದು ಎಲೆಕ್ಟ್ರಿಕ್ ವಾಹನ ಏನು 25 ಕಿಲೋಮೀಟರ್ಗಿಂತಲೂ ಕಡಿಮೆ ಏನು ಒಂದು ವೇಗದಲ್ಲಿ ಚಲಿಸುವಂಥ ವಾಹನಗಳನ್ನು ತಡೆದು ತಪಾಸಣೆ ಮಾಡಿ ನೋಡಿದಾಗ ಅದು ಏನಾಗಿದೆ, 40 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಒಂದು ವಾಹನ ನಮ್ಮ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದಿದೆ. ಸೊ ಅದರ ಒಂದು ವಾಹನವನ್ನು ನಾವೇನು ಜಪ್ತು ಮಾಡುವಂಥ ಸಂದರ್ಭದಲ್ಲಿ ಅದು ಯಾರ ಕಡೆಯಿಂದ ಮಾರಾಟ ಆಯಿತು ಹೇಗೆ ಅಂತ ಅದನ್ನು ನಾವು ಪತ್ತೆ ಹಚ್ಚಿದಾಗ ಸೊ ಆ ಥರದ್ದೊಂದು 3-4 ಶೋರೂಮ್ಗಳು ಇಲ್ಲಿ ಇದ್ವು. ಅಲ್ಲಿ ಬಂದು ನಮ್ಮ ಅಧಿಕಾರಿಗಳು ಅವುಗಳನ್ನು ಬಂದು ಅವರಿಗೆ ಎಚ್ಚರಿಕೆ ಕೊಟ್ಟು ಈ ರೀತಿಯಾದ ಒಂದು ಕಾರ್ಯ ಏನು ಕಾನೂನು ವಿರುದ್ಧ ಅಂತ ಹೇಳಿ ಅಲ್ಲಿಂದ ಒಂದಷ್ಟು ವಾಹನಗಳನ್ನು ನಾವು ಜಪ್ತು ಮಾಡ್ಕೊಂಡೋಗಿ. ನಮ್ಮ ಪ್ರತಿನಿಧಿ ವೀರೇಶ್ ಘಟನಾ ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬೆಂಗಳೂರಿನ ಬೈಕ್ ಶೋರೂಮ್ನಲ್ಲಿ ಬೆಂಕಿ ಅವಘಡವಾಗಿ ಏನು ಸುಮಾರು 19ಕ್ಕೂ ಹೆಚ್ಚು ಬೈಕ್ಗಳು ಸುಟ್ಟು ಭಸ್ಮವಾಗಿರುವಂಥದ್ದು. ಸದ್ಯಕ್ಕೆ ಈ ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಒಂದು ಬೈಕ್ ಶೋರೂಮ್ ಮುಂಭಾಗದಲ್ಲಿ ನಾನಾಗಲೇ ಇರುವಂಥದ್ದು. ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರಬಹುದು. ಓಕಿನೋವಾ ಬೈಕ್ ಶೋರೂಮ್ ನಲ್ಲಿ ಏನು ಸುಮಾರು 2 ಗಂಟೆ ಅಂದ್ರೆ ಮಧ್ಯಾಹ್ನ 2:06 ಏನು ಒಂದು ಬೆಂಕಿ ಅವಘಡವಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಇದಕ್ಕೆ ಘಟನೆ ಆಗ್ತಿದ್ದಂತೆ ಏನು ಫೈರ್ ಇಂಜಿನ್ ಅವರು ಕೂಡ ಏನು 2 ವಾಹನಗಳ ಮೂಲಕ ಬಂದು ಒಂದು ಬೆಂಕಿ ನಂದಿಸುವಂತ ಕೆಲಸ ಈಗಾಗಲೇ ಮಾಡಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರಬಹುದು ಏನು ಎಲೆಕ್ಟ್ರಿಕಲ್ ಬೈಕ್ಗಳು ಯಾವ ರೀತಿಯಾಗಿ ಸುಟ್ಟು ಕರಕಲಾಗಿರುವಂಥದ್ದು ಅನ್ನೋದು ಸದ್ಯಕ್ಕೆ ದೃಶ್ಯಾವಳಿ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಈಗಾಗಲೇ ಒಳಗಡೆ ಸುಮಾರು ನಿನ್ನೆ ಕೆಲವೊಂದಿಷ್ಟು ಹೊಸ ಬೈಕ್ಗಳು ಕೂಡ ಏನು ಶೋರೂಮ್ ಇಂದ ಬಂದಿದ್ದು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ 30 ಬೈಕ್ಗಳ ಪೈಕಿ 19 ಬೈಕ್ಗಳು ಒಂದು ಬೆಂಕಿ ಅವಘಡದಿಂದ ಏನು ಸುಟ್ಟು ಕರಕಲಾಗಿರುವಂಥದ್ದು. ಈಗಾಗಲೇ ಏನು ಈ ಶೋರೂಮ್ ಓನರ್ ಆಗಿರುವಂತಹ ಹರೀಶ್ ಅನ್ನೋರು ಸದ್ಯಕ್ಕೆ ಈಗಾಗಲೇ ಅವ್ರಿಗೂ ಕೂಡ ಈಗಾಗಲೇ ಸ್ಥಳಕ್ಕೆ ಕರೆಸಿರುವಂತಹ ಕೆಲಸ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಕುಮಾರ್ ರಸ್ತೆಯಲ್ಲಿ ಕೂಡ ಈ ಹಿಂದೆ ಕೆಲ ತಿಂಗಳ ಹಿಂದೆ ಕೂಡ ಇದೇ ರೀತಿ ಒಂದು ಎಲೆಕ್ಟ್ರಿಕಲ್ ಶೋರೂಮ್ಗೆ ಬೆಂಕಿ ಅವಘಡವಾಗಿ ಏನು ಒಂದು ಮಹಿಳೆ ಸಜೀವ ದಹನ ಕೂಡ ಆಗಿತ್ತು. ಅದಾದ ಬಳಿಕ ಏನು ನಗರ ಪೊಲೀಸರು ಕೂಡ ಒಂದಿಷ್ಟು ಫೈರ್ ಇಂಜಿನ್ ಮೂಲಕ ಏನು ಪ್ರಿಕಾಷನ್ ಕೂಡ ತಗೊಳ್ಳಿಕ್ಕೆ ಕೂಡ ಹೇಳಿದ್ರು. ಅಂದ್ರೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾವ ರೀತಿ ಫೈರ್ ಆಗಿರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಕಾಷನ್ ಕೊಡಬೇಕು ಮತ್ತು ಯಾವ ರೀತಿ ಬೆಂಕಿ ನಂದಿಸುವಂತ ಸಂಬಂಧಪಟ್ಟಂತೆ ಫೈರ್ ಇಂಜಿನಿಯರ್ ಕೂಡ ಯಾವ ರೀತಿ ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಒಂದಿಷ್ಟು ನೋಟಿಸ್ ಕೂಡ ಕೊಟ್ಟಿದ್ರು. ಆದ್ರೆ ನೋಟಿಸ್ ಕೊಟ್ಟರು ಕೂಡ ಏನು ಬೈಕ್ ಶೋರೂಮ್ ಮಾಲೀಕ ಯಾವುದೇ ರೀತಿ ಒಂದು ಪ್ರಿಕಾಷನ್ ಇದ್ರೂ ಕೂಡ ಯಾವುದನ್ನು ಕೂಡ ಬಳಕೆ ಮಾಡಿಲ್ಲ ಅನ್ನೋದು ಸದ್ಯಕ್ಕೆ ಪೊಲೀಸರ ಒಂದು ತನಿಖೆಯಲ್ಲಿ ಕೂಡ ತಿಳಿದು ಬಂದಿರುವಂತದ್ದು. ಈಗಾಗಲೇ ಸುಮಾರು 30 ಬೈಕ್ಗಳ ಪೈಕಿ 19 ಬೈಕ್ಗಳು ಕೂಡ ಈಗಾಗಲೇ ಸುಟ್ಟು ಕರಕಲಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ದೃಶ್ಯಾವಳಿಯಲ್ಲಿ ನೋಡ್ತಿರಬಹುದು. ಯಾಕಂದ್ರೆ ಮೇಲ್ಗಡೆ ಇದ್ದಂತ ಬೈಕ್ಗಳು ಏನು ಮುಂಭಾಗದಲ್ಲಿ ಒಂದು ಹೊಗೆಗೆ ಅಂದ್ರೆ ಬೆಂಕಿಯ ಒಂದು ಹೊಗೆಗೆ ಏನು ಮುಂದೆ ಇರುವಂತಹ ಕಂಪ್ಲೀಟ್ ಏನೊಂದು ಲೈಟ್ಸ್ ಆಗಿರ್ಬೋದು, ಟೈರ್ಗಳ
ಬೈಕ್ಗಳಾಗಿರ್ಬೋದು ಸುಟ್ಟು ಕರಕಲಾಗಿರುವಂಥದ್ದು ಮತ್ತು ಏನು ದೊಡ್ಡ ಮಟ್ಟದ ಒಂದು ಬೆಂಕಿ ಅವಘಡವಾದ ಸಂದರ್ಭದಲ್ಲಿ ಏನು ಗೋಡೆಗಳು ಕೂಡ ಬಿರುಕು ಬಿಟ್ಟಿರುವಂಥದ್ದು ಮತ್ತು ಈಗಾಗಲೇ ಆ ಒಂದು ಶೋರೂಮ್ಗೆ ಅಳವಡಿಸಿರುವಂತಹ ಒಂದು ಗ್ಲಾಸ್ ಕೂಡ ಏನು ಪುಡಿಯಾಗಿ ಕೆಳಗಡೆ ಬಿದ್ದಿರುವಂತಹ ದೃಶ್ಯಗಳಲ್ಲಿ ನೀವು ನೋಡ್ತಿರಬಹುದು. ಈಗಾಗಲೇ ಸದ್ಯಕ್ಕೆ ಅಗ್ನಿಶಾಮಕ ಮತ್ತು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ನೀಡಿ ಏನು ತನಿಖೆ ಕೂಡ ನಡೆಸಿರುವಂತದ್ದು ಮತ್ತು ಈಗಾಗಲೇ ಯಾವ ವಿಚಾರಕ್ಕೆ ಈ ರೀತಿ ಬೆಂಕಿ ಅವಘಡವಾಗಿದೆ, ಶಾರ್ಟ್ ಸರ್ಕ್ಯೂಟ್ ನಿಂದ ಆಗಿದೆಯಾ ಅಥವಾ ಬ್ಯಾಟರಿಯಲ್ಲಿ ಇದ್ದಂತ ಏನಾದರೂ ಲೀಕ್ ಆಗಿ ಒಂದು ಸ್ಫೋಟ ಆಗಿದೆಯಾ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಏನು ಶೋರೂಮ್ ಮಾಲೀಕ ಹರೀಶ್ ಅವರನ್ನು ಕೂಡ ಈಗಾಗಲೇ ಸ್ಥಳಕ್ಕೆ ಕರೆಸುವಂತ ಕೆಲಸ ಈಗಾಗಲೇ ಪೊಲೀಸರು ಕೂಡ ಮಾಡ್ತಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಯಾವ ಘಟನೆಗೆ ಏನು ಕಾರಣ ಅನ್ನೋದು ಸದ್ಯದ ಒಂದು ಕುತೂಹಲ ಅಂತ ಹೇಳ್ಬೋದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ತನಿಖೆ ಕೂಡ ಕೈಗೊಂಡಿರುವಂತದ್ದು. ತನಿಖೆ ಆದ ಬಳಿಕ ಏನು ಶೋರೂಮ್ ಮಾಲೀಕ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ, ಯಾಕಂದ್ರೆ ಒಳಗಡೆ 4 ಜನ ಇದ್ರು ಕೂಡ ಏನು ಅವರು ಕೂಡ ಏನು ಘಟನೆ ಆಗ್ತಿದ್ದಂತೆ ಹೊರಗಡೆ ಬಂದಿದ್ದಾರೆ, ಆದರೆ ಯಾವುದೇ ರೀತಿಯಾಗಿ ಕೂಡ ಅಹಿತಕರ ಘಟನೆ ಕೂಡ ನಡೆದಿಲ್ಲ. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಬಳಿಕ ಯಾವ ರೀತಿ ಘಟನೆಗೆ ನಿಖರ ಕಾರಣ ಏನು ಅನ್ನೋದು ಗೊತ್ತಾಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ಧನರಾಜ್ ಜೊತೆ ವೀರೇಶ್ ಪತ್ತರ್, ಪವರ್ ಟಿವಿ, ಬೆಂಗಳೂರು.